ನಮಸ್ಕಾರ. ನಾನು ಡಾಕ್ಟರ್ ಮುರುಡೇಕಟ್ಟೆ ಮಂಜಪ್ಪ, ದಾವಣಗೆರೆ. ಆತ್ಮೀಯರೇ, ಮಹಾಭಾರತದಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ಎಷ್ಟೆಲ್ಲ ನಿಯಮಗಳನ್ನು ಮುರಿಯಲಾಯಿತು, ಎಷ್ಟೆಲ್ಲ ಮೋಸವನ್ನು ಮಾಡಲಾಯಿತು ಎಂಬುದು ಕೆಲವರ ಪ್ರಶ್ನೆ. ಮಹಾಭಾರತದಲ್ಲಿ ನಾವು ಕಂಡುಕೊಳ್ಳುವ ಅಂಶ, ಧರ್ಮ ಸಾರ್ವಕಾಲಿಕವಾಗಿ ಇರುವಂಥದ್ದು. ಧರ್ಮವೇ ಜಗತ್ತಿನ ಜೀವಾಳ, ಸೃಷ್ಟಿಯ ಸಂತುಲನ. ಈ ಧರ್ಮವನ್ನು ಉಳಿಸಲಿಕ್ಕಾಗಿ ಸ್ವತಃ ಭಗವಂತನೇ ನರನ ರೂಪದಲ್ಲಿ ಅವತರಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನು ಅನೇಕ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ನಮಗೆ ನಿಯಮಗಳನ್ನು ಪರಮಾತ್ಮನೇ ಮುರಿದ ಅಂತಕ್ಕಂಥದ್ದು ಕಂಡುಬಂದರು. ಆದರೆ ಧರ್ಮದ ರಕ್ಷಣೆಗಾಗಿ ನಿಯಮ ಮುರಿಯುವಂಥದ್ದು ತಪ್ಪೇನೂ ಅಲ್ಲ ಅನ್ನೋದು ಕಂಡುಬರ್ತದೆ. ಅಲ್ಲಿ ದ್ರೋಣಾಚಾರ್ಯರ ವಧೆ ಆಗಿರ್ಬೋದು, ಕರ್ಣನ ವಧೆ ಆಗಿರ್ಬೋದು, ಗದಾಯುದ್ಧದಲ್ಲಿ ದುರ್ಯೋಧನನ ತೊಡೆಗೆ ಹೊಡೆದು ಅವನನ್ನು ಕೆಳಗೆ ಬೀಳಿಸಿದಂತಹ ಸಂದರ್ಭ ಆಗಿರ್ಬೋದು. ಇವೆಲ್ಲವೂ ನಮಗೆ ಕೃಷ್ಣ ಪರಮಾತ್ಮನೇ ನಿಯಮವನ್ನು ಉಲ್ಲಂಘನೆ ಮಾಡಿದ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದರೂ ಅದರ ಉದ್ದೇಶ ಧರ್ಮವನ್ನು ಉಳಿಸುವಂಥದ್ದಾಗಿತ್ತು. ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಅವನು ಧರ್ಮವನ್ನು ಕಾಪಾಡದೆ ಹೋದರೆ, ಧರ್ಮವನ್ನು ಪಾಲಿಸದೆ ಹೋದರೆ, ಧರ್ಮವನ್ನು ರಕ್ಷಣೆ ಮಾಡದೆ ಹೋದರೆ ಅವನು ಉಳಿಯಲಾರ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಧರ್ಮದ ಪರವಾಗಿದ್ದಂಥ ಪಾಂಡವರು, ಅಧರ್ಮವನ್ನು ಪಕ್ಷವಹಿಸಿದಂಥ ಕೌರವರು ಕೃಷ್ಣನ ಕೈಯಲ್ಲಿ ಪಾಂಡವರು ಜಯವನ್ನು ಪಡಿತಾರೆ, ಕೌರವರು ಸೋಲು ಉಣ್ತಾರೆ, ಸರ್ವನಾಶನೂ ಆಗ್ತಾರೆ. ಹಾಗಾಗಿ ಇದರಿಂದ ಕಲಿಯತಕ್ಕಂಥ ಪಾಠ ಏನು ಅಂದರೆ, ಧರ್ಮವಂತರಾಗಿ ಬಾಳಬೇಕು. ಧರ್ಮ ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಲಿಂಗಾಯತ ಆ ಧರ್ಮ ಅಲ್ಲ. ಇಲ್ಲಿ ಧರ್ಮ ಅಂದರೆ ಮಾನವೀಯ ಮೌಲ್ಯಗಳು. ಮಾನವೀಯ ಮೌಲ್ಯಗಳು ಪ್ರಕೃತಿಗೆ ಯಾವುದೇ ಹಾನಿ ಮಾಡೋದಾಗಲಿ ಅಥವಾ ಬೇರೆಯವರಿಗೆ ತೊಂದರೆ ಮಾಡೋದಾಗಲಿ ಮಾಡದಂತೆ ಸಕಲರಿಗೂ ಲೇಸನ್ನೇ ಬಯಸಿ ಬದುಕುವುದೇ ಧರ್ಮ, ನಿಜವಾದ ಧರ್ಮ. ಹಂಚಿ ತಿನ್ನುವುದು ಧರ್ಮ, ಕಷ್ಟದಲ್ಲಿದ್ದವರಿಗೆ ನೆರವಾಗುವುದು ಧರ್ಮ, ಹಸಿದು ಬಂದವನಿಗೆ ಒಂದು ತುತ್ತು ಅನ್ನ ಕೊಡೋದು ಧರ್ಮ, ಬೇರೆಯವರಿಗೆ ಕೇಡು ಬಯಸದೆ ಶ್ರೇಯಸ್ಸನ್ನು ಬಯಸುವುದು ಧರ್ಮ, ಒಂದು ಇರುವೆಗೆ ಆಹಾರ ಧಾನ್ಯವನ್ನು ಹಾಕೋದು ಧರ್ಮ, ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರನ್ನು ಇಡ್ತಕ್ಕಂಥದ್ದು ಧರ್ಮ. ಹೀಗೆ ತಂದೆ ತಾಯಿಗಳನ್ನು ಕಾಪಾಡಬೇಕಾದ್ದು ಧರ್ಮ. ಯಾರಿಗೂ ಅನ್ಯಾಯ ಮಾಡದಂತೆ ಜೀವನ ಮಾಡೋದು ಧರ್ಮ. ಇದು ಧರ್ಮ. ಅದು ಬಿಟ್ಟು ನಾವು ಇವತ್ತು ಏನು ಜಗಳಗಳು, ದೊಂಬಿ ಗಲಾಟೆಗಳಾಗ್ತಾಯಿದ್ದಾವೆ, ಅದು ಧರ್ಮ ಅಲ್ಲ. ಈ ಮಾನವೀಯ ಮೌಲ್ಯಗಳ ಧರ್ಮವನ್ನು ನಾವು ಸದಾಕಾಲ ಎತ್ತಿಡಿಯಬೇಕು ಅಂತಕ್ಕಂಥದ್ದು ನಾವು ಮಹಾಭಾರತದಿಂದ ಕಂಡುಕೋಬಹುದಾಗಿದೆ.